ಮೈಕ್ರೋ ಫೈನಾನ್ಸ್ ಕಾಟ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅನ್ನುವಂತಹ ವಿಚಾರ ನೋಡಿ. ಇಲ್ಲಿ ಸಾಲಗಾರರ ಕಾಟಕ್ಕೆ ಕಿಡ್ನಿನೇ ಮಾರ್ಕೊಂಡಿದ್ದಾರಂತೆ ಮಹಿಳೆ. ಫೈನಾನ್ಸ್ ಕಿರುಕುಳಕ್ಕೆ 2,50,000ಕ್ಕೆ ಕಿಡ್ನಿ ಮಾರಾಟ ಆಗಿದೆ ಅಂತೆ. ಕಳೆದ 2 ವರ್ಷದ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾಗಡಿಯ ಗೀತಾ ಎಂಬ ಮಹಿಳೆಯಿಂದ ಕಿಡ್ನಿ ಮಾರಾಟವಾಗಿದೆ. ಪತಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಲ ಮಾಡ್ಕೊಂಡಿದ್ರಂತೆ ಮೈಕ್ರೋ ಫೈನಾನ್ಸ್ ಹತ್ರ. ಗೀತಾ ಅವರು ಅದನ್ನ ತೀರ್ಸಕ್ಕಾಗಿಲ್ಲ, ಕಾಟ ಜಾಸ್ತಿ ಆಗಿದೆ, ಹೇಗಾದ್ರೂ ಮಾಡಿ ತೀರಿಸಬೇಕಲ್ಲ. ಹಾಗಾಗಿ ಗೀತಾ ಅವರು ತಮ್ಮ ಕಿಡ್ನಿನೇ ಮಾರಾಟ ಮಾಡಿ ಸಾಲ ತೀರಿಸಿದ್ದಾರೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಕಿಡ್ನಿ ಕೊಟ್ಟಿದ್ದು ಕಿಡ್ನಿ ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯಿತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ಟರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ಹಾಂ. ನಾನು ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಂ. ಹಾಸ್ಪಿಟ್ಲಿಗೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. ಹೌದಾ? ಎಷ್ಟು ಕೊಟ್ರು ನಿಮಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ಟರು ಸರ್. ಅಷ್ಟೇನಾ? ಆಮೇಲೆ ಹೆಂಗೆ ಕರ್ಕೊಂಡೋದ್ರೆ ನಿಮ್ಮನ್ನ ಇಲ್ಲಿಂದ? ಎಲ್ಲಿ ಆಪ್ರೇಷನ್ ಮಾಡಿದ್ದು? ಆಪ್ರೇಷನ್ ಮಾಡಿತ್ತು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆಲ್ಲ ಮಾಡಿ? ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಸರ್. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಮಾಡಿದ್ರಾ? ನಿಮ್ಗೆ ಗೊತ್ತಾದು? ಕೊಲಂಬಿಯಾ ಹಾಸ್ಪಿಟ್ಲ್ ಮಾಡಿ. ಹೌದಾ? ಸರಿ. ಎಷ್ಟು ಜನ ಬಂದು ಕರ್ಕೊಂಡೋಗಿ? ಎಲ್ಲಿಂದ ಕರ್ಕೊಂಡೋಗಿದ್ದು ನಿಮ್ಮನ್ನ? ನಮಗೆ ಇಲ್ಲಿಂದ ಅವರು ಮಂಜಣ್ಣ ಅವರು ಕಿಡ್ನಿ ಕೊಟ್ಟೋದು ಇಲ್ಲಿಂದ ಕರ್ಕೊಂಡು ಹೋಗೋರು ಸರ್. ಮಂಜಣ್ಣ ಅಂತನಾ? ಅವರು ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಿಡೋರು. ಅವರು ಕಿಡ್ನಿ ತಗೋತಾರಲ್ಲ, ಅವ್ರ ಹೆಂಡತಿ ಗೇಟಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ರೆ ಕೇಂದ್ರದಲ್ಲಿ ಕರ್ಕೊಂಡೋಗಿದ್ದು. ಓಕೆ, ಇವತ್ತು 12ವರೆಗೆ ಸೂಪರ್ 3ಯಲ್ಲಿ ಈ ಮೈಕ್ರೋ ಫಿನಾನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಮತ್ತು ನೀವೆಲ್ಲ ಮಾತಾಡಿ ಅದರ ಬಗ್ಗೆ. ನಾಳೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಸೊ ಅಷ್ಟೊತ್ತಿಗಾಗುವ ನಾವು ಒಂದು ನಮ್ಮೆಲ್ಲ ಈ ತಾಯಂದಿರೇನಿದ್ದಾರೆ ತುಂಬ ಎಲ್ಲರೂ ಬಡವರು ತಗೊಳ್ಳುವಂಥದ್ದು, ನಿಮ್ಗೇನಾದರೂ ಒಂದು ಈ ಸಂಕಷ್ಟದಿಂದ ಪಾರು ಮಾಡುವಂಥ ಪ್ರಯತ್ನಗಳು. ಹಾಗಂತ ಸಾಲ ತಗೊಂಡ್ರೆ ಕೊಡಬೇಕು ವಾಪಸ್ಸು, ಏನೋ ಮಾಡಿಬಿಡ್ತಾರೆ. ಅದು ಇದೆ. ಇದು ಒಂದು ಸಮಸ್ಯೆ ಏನು ಗೊತ್ತಾ ನಿಮಗೆ? ಈ ರೈತರ ಸಾಲ ತೊಗೊಂಡ್ಬಿಡೋದು ಅವ್ರಿಗೆ ಸಾಧ್ಯ ಆಗಿರುತ್ತೆ. ಒಮ್ಮೊಮ್ಮೆ ಅದನ್ನು ಕಟ್ಟದವರು ಇರ್ತಾರೆ, ಹೆಂಗೂ ಸಾಲ ಮನ್ನಾ ಆಗತ್ತಾ ಅಂತೇಳಿ. ಹಾಗಿದ್ದಾಗ ಕರೆಕ್ಟಾಗಿ ಫಲಾನುಭವಿಗಳಿಗೆ ಮಾಡುವಂಥ ಕೆಲಸಗಳು ಉಲ್ಟಾಗ್ಬಿಡೋದು. ಈಗ ಇದು ಬರುತ್ತೆ ಅಂದಿಟ್ಕೊಳ್ಳಿ, ಯಾವುದು ನಿಮಗೆ ಭಾಗ್ಯಲಕ್ಷ್ಮಿ ಯೋಜನೆ 2,000. ಕೆಲವರಿಗೆ ಅದು ಅಗತ್ಯ ಇರೋದಿಲ್ಲ, ಇಲ್ಲ ನಾನು ತಗೊಳ್ಳೋದಿಲ್ಲ. ಇನ್ನು ಕೆಲವು ಕರೆಂಟ್ ಫ್ರೀ ಬೇಡಪ್ಪ ನನಗೆ, ನಾನು ಒಂದು 200 ಯೂನಿಟ್ ನಾನು ಕಟ್ಟಬಲ್ಲೆ, ಹಂಗೆ ಯಾರು ಬರ್ತಾ ಇಲ್ಲ ಮುಂದಕ್ಕೆ, ಇಲ್ಲ ನನಗೆ ಬೇಡ ಅಂತಂದು. ನಿಮಗೂ ಇರಬೇಕು, ಇದು ನನ್ನ ಸಮಾಜ, ನನ್ನ ರಾಜ್ಯ, ನನ್ನ ದೇಶ, ನಾನೊಂದು ಕೊಡ್ತೀನಪ್ಪ. ಇದು ಸಿಕ್ಕಿದರೆ ಸೀರುಂಡೆ, ಪುಕ್ಷಟ ಸಿಕ್ಕಿದರೆ ಪಿನಲ್ಲಿ ಕುಡಿತೀನಿ, ಹಂಗಿರಬಾರ್ದು. ಹಾಗಂತ ನಿಮ್ಮನ್ನು ಇದು ಮಾಡ್ತಾ ಇರುವಂಥದ್ದಲ್ಲ. ನಿಮ್ಮೆಲ್ಲರ ಪರವಾಗಿ ನಾವು ನಿಲ್ತೀವಿ. ಇವತ್ತೊಂದು ಟೈಮ್ ಬಂದಿದೆ ಕರೆಕ್ಟಾಗಿ ಇದರ ಬಗ್ಗೆ ಒಂದು ಕಟ್ಟುನಿಟ್ಟಾಗಿ, ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಅಧಿಕಾರಿಗಳೇನು ಹೇಳ್ತಾರೋ ಬೇರೆ ವಿಚಾರ. ನಮ್ಮ ತಾಯಂದಿರು ತೊಂದರೆ ಅನುಭವಿಸ್ತಾ ಇದ್ದಾರೆ, ಕಷ್ಟ ಆಗ್ತಾ ಇದೆ, ಅವರಿಗೆ ಸಹಾಯ ಮಾಡಿ ಅಂತೇಳಿ ಆ ಟೈಮಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಮೇಲೆ ಓಕೆ 12ವರೆಗೆ ಈಗ ಫೋನ್ ಮಾಡಬೇಡಿ. ನೆಕ್ಸ್ಟ್, ಮೈಕ್ರೋ ಫೈನಾನ್ಸ್ ಕಾಟ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅನ್ನುವಂತಹ ವಿಚಾರ ನೋಡಿ. ಇಲ್ಲಿ ಸಾಲಗಾರರ ಕಾಟಕ್ಕೆ ಕಿಡ್ನಿನೇ ಮಾರ್ಕೊಂಡಿದ್ದಾರಂತೆ ಮಹಿಳೆ. ಫೈನಾನ್ಸ್ ಕಿರುಕುಳಕ್ಕೆ 2,50,000ಕ್ಕೆ ಕಿಡ್ನಿ ಮಾರಾಟ ಆಗಿದೆ ಅಂತೆ. ಕಳೆದ 2 ವರ್ಷದ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾಗಡಿಯ ಗೀತಾ ಎಂಬ ಮಹಿಳೆಯಿಂದ ಕಿಡ್ನಿ ಮಾರಾಟವಾಗಿದೆ. ಪತಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಲ ಮಾಡ್ಕೊಂಡಿದ್ರಂತೆ ಮೈಕ್ರೋ ಫೈನಾನ್ಸ್ ಹತ್ರ. ಗೀತಾ ಅವರು ಅದನ್ನ ತೀರ್ಸಕ್ಕಾಗಿಲ್ಲ, ಕಾಟ ಜಾಸ್ತಿ ಆಗಿದೆ, ಹೇಗಾದ್ರೂ ಮಾಡಿ ತೀರಿಸಬೇಕಲ್ಲ. ಹಾಗಾಗಿ ಗೀತಾ ಅವರು ತಮ್ಮ ಕಿಡ್ನಿನೇ ಮಾರಾಟ ಮಾಡಿ ಸಾಲ ತೀರಿಸಿದ್ದಾರೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಕಿಡ್ನಿ ಕೊಟ್ಟಿದ್ದು ಕಿಡ್ನಿ ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯಿತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ಟರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ನಾನು ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಸ್ಪಿಟ್ಲಿಗೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. ಹೌದಾ? ಎಷ್ಟು ಕೊಟ್ರು ನಿಮಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ಟರು ಸರ್. ಅಷ್ಟೇನಾ? ಆಮೇಲೆ ಹೆಂಗೆ ಕರ್ಕೊಂಡೋದ್ರೆ ನಿಮ್ಮನ್ನ ಇಲ್ಲಿಂದ? ಎಲ್ಲಿ ಆಪ್ರೇಷನ್ ಮಾಡಿದ್ದು? ಆಪ್ರೇಷನ್ ಮಾಡಿತ್ತು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆಲ್ಲ ಮಾಡಿ? ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಸರ್. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಮಾಡಿದ್ರಾ? ನಿಮ್ಗೆ ಗೊತ್ತಾದು?
ಕೊಲಂಬಿಯಾ ಹಾಸ್ಪಿಟ್ಲ್ ಮಾಡಿ. ಹೌದಾ ಸರಿ ಸರಿ ಸರಿ. ಎಷ್ಟು ಜನ ಬಂದು ಕರ್ಕೊಂಡೋಗಿ ಎಲ್ಲಿಂದ ಕರ್ಕೊಂಡೋಗಿದ್ದು ನಿಮ್ಮನ್ನ? ನಮಗೆ ಇಲ್ಲಿಂದ ಅವರು ಮಂಜಣ್ಣ ಅವರು ಕಿಡ್ನಿ ಕೊಟ್ಟೋಗಿ ಇಲ್ಲಿಂದ ಕರ್ಕೊಂಡು ಹೋಗೋರು ಸರ್. ಮಂಜಾಣ ಅಂತನಾ? ಅವರು ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಿಡೋರು. ಹಾಂ. ಅವ್ರು ಕಿಡ್ನಿ ತಗೋತಾರಲ್ಲ, ಅವ್ರ ಹೆಂಡತಿ ಗೇಟಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ರೆ ಕೇಂದ್ರದಲ್ಲಿ ಕರ್ಕೊಂಡೋಗಿದ್ದು? ಓಕೆ, ಇವತ್ತು 12ವರೆಗೆ ಸೂಪರ್ 3ಯಲ್ಲಿ ಈ ಮೈಕ್ರೋ ಫಿನಾನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಮತ್ತು ನೀವೆಲ್ಲ ಮಾತಾಡಿ ಅದ್ರ ಬಗ್ಗೆ. ನಾಳೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಸೊ ಅಷ್ಟೊತ್ತಿಗಾಗುವ ನಾವು ಒಂದು ನಮ್ಮೆಲ್ಲ ಈ ತಾಯಂದಿರೇನಿದ್ದಾರೆ ತುಂಬ ಎಲ್ಲರೂ ಬಡವರು ತಗೊಳ್ಳುವಂಥದ್ದು, ನಿಮ್ಗೆ ಏನಾದರೂ ಒಂದು ಈ ಸಂಕಷ್ಟದಿಂದ ಪಾರು ಮಾಡುವಂಥ ಪ್ರಯತ್ನಗಳು. ಹಾಗಂತ ಸಾಲ ತಗೊಂಡ್ರೆ ಕೊಡಬೇಕು ವಾಪಸ್ಸು, ಏನೋ ಮಾಡಿಬಿಡ್ತಾರೆ, ಅದು 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 ಇದೆ. ಇದು ಒಂದು ಸಮಸ್ಯೆ ಏನು ಗೊತ್ತಾ ನಿಮಗೆ? ಈ ರೈತರ ಸಾಲ ತೊಗೊಂಡ್ಬಿಡೋದು ಅವ್ರಿಗೆ ಸಾಧ್ಯ ಆಗಿರುತ್ತೆ, ಒಮ್ಮೊಮ್ಮೆ ಅದನ್ನು ಕಟ್ಟದವರು ಇರ್ತಾರೆ, ಹೆಂಗೂ ಸಾಲ ಮನ್ನಾ ಆಗತ್ತಾ ಅಂತೇಳಿ. ಹಾಗಿದ್ದಾಗ ಕರೆಕ್ಟಾಗಿ ಫಲಾನುಭವಿಗಳಿಗೆ ಮಾಡುವಂಥ ಕೆಲಸಗಳು ಉಲ್ಟಾಗ್ಬಿಡೋದು. ಈಗ ಇದು ಬರುತ್ತೆ ಅಂದಿಟ್ಕೊಳ್ಳಿ, ಯಾವುದು ನಿಮಗೆ ಭಾಗ್ಯಲಕ್ಷ್ಮಿ ಯೋಜನೆ 2000, ಕೆಲವರಿಗೆ ಅದು ಅಗತ್ಯ ಇರೋದಿಲ್ಲ, ಇಲ್ಲ ನಾನು ತಗೊಳ್ಳೋದಿಲ್ಲ. ಇನ್ನು ಕೆಲವು ಕರೆಂಟ್ ಫ್ರೀ ಬೇಡಪ್ಪ ನನಗೆ, ನಾನು ಒಂದು 200 ಯೂನಿಟ್ ನಾನು ಕಟ್ಟಬಲ್ಲೆ, ಹಂಗೆ ಯಾರು ಬರ್ತಾ ಇಲ್ಲ ಮುಂದಕ್ಕೆ, ಇಲ್ಲ ನನಗೆ ಬೇಡ ಅಂತಂದು. ನಿಮಗೂ ಇರಬೇಕು, ಇದು ನನ್ನ ಸಮಾಜ, ನನ್ನ ರಾಜ್ಯ, ನನ್ನ ದೇಶ, ನಾನೊಂದು ಕೊಡ್ತೀನಪ್ಪ. ಇದು ಸಿಕ್ಕಿದ್ರೆ ಸೀರುಂಡೆ, ಪುಕ್ಷಟ ಸಿಕ್ಕಿದ್ರೆ ಪಿನಲ್ಲಿ ಕುಡಿತೀನಿ, ಹಂಗಿರಬಾರ್ದು. ಹಾಗಂತ ನಿಮ್ಮನ್ನು ಇದು ಮಾಡ್ತಾ ಇರುವಂಥದ್ದಲ್ಲ, ನಿಮ್ಮೆಲ್ಲರ ಪರವಾಗಿ ನಾವು ನಿಲ್ತೀವಿ. ಇವತ್ತೊಂದು ಟೈಮ್ ಬಂದಿದೆ ಕರೆಕ್ಟಾಗಿ ಇದರ ಬಗ್ಗೆ ಒಂದು ಕಟ್ಟುನಿಟ್ಟಾಗಿ, ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಅಧಿಕಾರಿಗಳೇನು ಹೇಳ್ತಾರೋ ಬೇರೆ ವಿಚಾರ. ನಮ್ಮ ತಾಯಂದಿರು ತೊಂದರೆ ಅನುಭವಿಸ್ತಾ ಇದ್ದಾರೆ, ಕಷ್ಟ ಆಗ್ತಾ ಇದೆ, ಅವರಿಗೆ ಸಹಾಯ ಮಾಡಿ ಅಂತೇಳಿ ಆ ಟೈಮಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಮೇಲೆ ಓಕೆ 12ವರೆಗೆ, ಈಗ ಫೋನ್ ಮಾಡಬೇಡಿ. ನೆಕ್ಸ್ಟ್, ಮೈಕ್ರೋ ಫೈನಾನ್ಸ್ ಕಾಟ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅನ್ನುವಂತಹ ವಿಚಾರ ನೋಡಿ. ಇಲ್ಲಿ ಸಾಲಗಾರರ ಕಾಟಕ್ಕೆ ಕಿಡ್ನಿನೇ ಮಾರ್ಕೊಂಡಿದ್ದಾರಂತೆ ಮಹಿಳೆ. ಫೈನಾನ್ಸ್ ಕಿರುಕುಳಕ್ಕೆ 2,50,000 ಕಿಡ್ನಿ ಮಾರಾಟ ಆಗಿದೆ ಅಂತೆ. ಕಳೆದ 2 ವರ್ಷದ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾಗಡಿಯ ಗೀತಾ ಎಂಬ ಮಹಿಳೆಯಿಂದ ಕಿಡ್ನಿ ಮಾರಾಟವಾಗಿದೆ. ಪತಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಲ ಮಾಡ್ಕೊಂಡಿದ್ರಂತೆ ಮೈಕ್ರೋ ಫೈನಾನ್ಸ್ ಹತ್ರ. ಗೀತಾ ಅವರು ಅದನ್ನ ತೀರ್ಸಕ್ಕಾಗಿಲ್ಲ, ಕಾಟ ಜಾಸ್ತಿ ಆಗಿದೆ, ಹೇಗಾದ್ರೂ ಮಾಡಿ ತೀರಿಸ್ಬೇಕಲ್ಲ. ಹಾಗಾಗಿ ಗೀತಾ ಅವರು ತಮ್ಮ ಕಿಡ್ನಿನೇ ಮಾರಾಟ ಮಾಡಿ ಸಾಲ ತೀರಿಸಿದ್ದಾರೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಕಿಡ್ನಿ ಕೊಟ್ಟಿದ್ದು? ಕಿಡ್ನಿ ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯ್ತು ಸರ್. ಹೌದಾ, ಏನಕ್ಕೋಸ್ಕರ ಕೊಟ್ರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ಹಾಂ. ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಂ. ಹಾಸ್ಪಿಟ್ಲಿಗೆ ದುಡ್ಡಿರ್ಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ, ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಳ್ಳಾರ್ದೆ ಕಿಡ್ನಿ ಕೊಟ್ಟೆ ಸರ್. ಹೌದಾ, ಎಷ್ಟು ಕೊಟ್ರು ನಿಮಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ಟರು ಸರ್. ಅಷ್ಟೇನಾ? ಆಮೇಲೆ ಹೆಂಗೆ ಕರ್ಕೊಂಡೋದ್ರು ನಿಮ್ಮನ್ನ ಇಲ್ಲಿಂದ? ಎಲ್ಲಿ ಆಪ್ರೇಷನ್ ಮಾಡಿದ್ದು? ಆಪರೇಷನ್ ಮಾಡಿತ್ತು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆ ಎಲ್ಲ ಕೊಲಂಬಿಯಾ ಹಾಸ್ಪಿಟ್ಲಾಗೆ ಸರ್.